ನನ್ನ ಹತ್ರ ಇರೋದು ಟ್ರಯಾಂಪ್ ಅವರ ಸ್ಪೀಡ್ 400 ಮಿಸ್ಸಿಂಗ್ ಅಂತ ಅನ್ನಿಸ್ತು. ನಂಗೇನು ಅಷ್ಟು ಡಿಫ್ರೆನ್ಸ್ ಅನ್ಸಿಲ್ಲ. ಸ್ಕ್ರಾಮ್ ಓಡಿಸಿದೆಲ್ಲ ಸ್ವಲ್ಪ ಅಷ್ಟೇ ಚೇಂಜಸ್ ಅನ್ಸುತ್ತೆ. ಹಲೋ ಫ್ರೆಂಡ್ಸ್, ದ ಆಲ್ ನ್ಯೂ ಸ್ಪೀಡ್ 400 ಓಡಿಸ್ತಾ ಇದ್ದಾರೆ. ಲೆಟ್ಸ್ ಗೋ ಆನ್ ಅ ರೈಡ್. ಅಂಡ್ ನಾನು ಆಕ್ಸಿಡೆಂಟ್ ಆದ್ಮೇಲೆ ಫಸ್ಟ್ ಗಾಡಿ ರಿವ್ಯೂ ಕೊಡ್ತಾ ಇರೋದು. ಲೆಟ್ಸ್ ಗೋ ಗಾಯ್ಸ್. ಸೊ ಆಕ್ಸಿಡೆಂಟ್ ಆದಾಗಿಂದ ಭೀಮನ್ನ ಅಲ್ಲಿ ಇಲ್ಲಿ ಓಡಾಡಿಸ್ತಿದ್ದೆ. ಬಟ್ ಆ್ಯಕ್ಚುಲಿ ಇವತ್ತು ಗಾಡಿ ನೇತಾಕೊಂಡು ಹೋಗ್ತಾ ಇದ್ದೀವಿ. ಅದು ಸ್ವಲ್ಪ ಲಾಂಗ್ ರೈಡು. ಎಲ್ಲಿಗೆ, ಏನು ಕತೆ ಎಲ್ಲ ಹೇಳೋಣ. ಸೊ ಟ್ರಯಾಂಪ್ ಅವರ ಆಲ್ ನ್ಯೂ ಸ್ಪೀಡ್ 400 ಈಗ ನನ್ನ ಜೊತೆ. ತುಂಬ ದಿನ ಆಯಿತು ಆ್ಯಕ್ಚುಲಿ ನಾನು ಬೈಕ್ ಓಡಿಸಿ. ಬೈಕ್ ಓಡಿಸ್ತೀನಿ ಬಟ್ ಲಾಂಗ್ ರೈಡ್ ಹೋಗಿಲ್ಲ. ಇವತ್ತು ಈ ಗಾಡಿನ ರಿವ್ಯೂ ಕೊಡೋ ಸಲುವಾಗಿ ಸ್ವಲ್ಪ ದೂರ ಹೋಗ್ತಾ ಇದ್ದೀವಿ. ಬಾಯ್ಸ್ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹೋಗೋಣ ಬನ್ನಿ. ಎಸ್ ಅಮ್ಮ, ನಾನು ಭೀಮನೇ ಹೈಟ್. ಕೂತ್ಕೊಳ್ಳೋಕೆ ಈಸಿ ಇದೆ. ಮುಂದೆ ಹಾಕೋದೇನೆ. ಗಾಡಿನ ಈ ರೀತಿ ಮಾಡಿಫೈ ಮಾಡಿಬಿಟ್ಟು ಆಮೇಲೆ ಅದನ್ನ ಹೈಯರ್ ವರ್ಷನ್ಗೆ ಮಾಡಿರೋದನ್ನ ನೋಡಿದೀವಿ. ಆದ್ರೆ ಟ್ರಯಾಂಪ್ ಅವ್ರು ಯಾಕೆ ಹೈಯರ್ ವರ್ಷನ್ ಇಂದ ಲೋಯರ್ ವರ್ಷನ್ಗೆ ಬಂದಿದ್ದಾರೆ ಅಂತ ಎಲ್ಲರಿಗೂ ಒಂದು ಕ್ವಶನ್ ಮಾರ್ಕ್ ಆಗಿದೆ. ಮ್ಯಾಟ್ ಏನಕ್ಕೆ ಅಂತ ಹೇಳ, ನೀವೇನಾದ್ರೂ ಬಿಲೋ 350cc ಗಾಡಿಗಳನ್ನ ತಗೊಂಡ್ರೆ 18% ಟ್ಯಾಕ್ಸ್ ಕಟ್ತೀರಾ. ಅದೇನೆ ನೀವು 400cc ಮೇಲೆ ತಗೊಂಡ್ರೆ 40% ಟ್ಯಾಕ್ಸ್ ಕಟ್ತೀರಾ. ಈ ಟ್ಯಾಕ್ಸ್ ನ ಸೇವ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಟ್ರಯಾಂಪ್ ಅವರು ಇವತ್ತು 6 ಹೊಸ ಬೈಕ್ ಗಳನ್ನ ಲಾಂಚ್ ಮಾಡಿದ್ದಾರೆ. 350cc ಇರುವಂತ ಬೈಕ್ಸ್ ಗಳನ್ನ. ರಾಹುಲ್ ಅವ್ರು ಇದ್ದಾರೆ. ಇಷ್ಟೊತ್ತು ನಾನು ಗಾಡಿ ಓಡಿಸ್ಕೊಂಡ್ ಬಂದೆ. ಬಟ್ ಇವಾಗ ಆಕ್ಚುಲ್ ಸ್ಕ್ರಾಮ್ ಓನರ್ ರಾಹುಲ್. ಆ ಹಳೆ ವರ್ಷನ್ ಇತ್ತು, 400 ಸ್ಕ್ರಾಮ್ ವರ್ಷನ್ ಇದೆ. ಸ್ಪೀಡು ಮತ್ತೆ ಇವಾಗ 400 ಇಂದ 350ಗೆ ಸ್ವಿಚ್ ಆಗಿರೋದು. ನಿಮ್ಗೆ ಆಸ್ ಎ ಓನರ್ ಏನ್ ಅನ್ಸುತ್ತೆ? ಮತ್ತೆ ಇವಾಗ ಸ್ವಲ್ಪ ಗಾಡಿ ಓಡಿಸಿದ್ರೆ ಹೆಂಗ್ ಅನಿಸ್ತು ಎಕ್ಸ್ಪೀರಿಯನ್ಸ್? ಇವಾಗ ಇದು ಗಾಡಿ ಓಡಿಸೋದಕ್ಕೆ ಅಷ್ಟೊಂದೇನು ಡಿಫ್ರೆನ್ಸ್ ಅನಿಸ್ತಾ ಇಲ್ಲ. ಸ್ಪೀಡು ಅಂದರೆ ಹಳೆ ಸ್ಪೀಡು ಓಡಿಸಿದ್ದೀನಿ, ಹೊಸದು ಓಡಿಸಿದೆ. ಅಂದರೆ ಅಷ್ಟೊಂದೇನು ಮೇಜರ್ ಡಿಫ್ರೆನ್ಸ್ ಅನಿಸ್ತಾ ಇಲ್ಲ. ಆಮೇಲೆ ಸ್ವಲ್ಪ ಸೌಂಡ್ ಸ್ವಲ್ಪ ಅದೇ ಥರನೇ ಇದೆ, ಸೇಮು. ಆದರೆ ನಿಮಗೆ ಆ್ಯಕ್ಚುಲಾಗಿ ಗೊತ್ತಾಗೋದು ನಿಮಗೆ ಟಾಪ್ ಸ್ಪೀಡ್ ಅದೆಲ್ಲ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಈ ಗಾಡಿದು ಏನೇನು ಪವರ್ ಇದೆ ಎಲ್ಲ ಗೊತ್ತಾಗುತ್ತೆ ಅವಾಗ. ಓಕೆ, ಏನು ಚೇಂಜಸ್ ಮಾಡಿದ್ದಾರೆ ಅಂತ ನಿಮ್ಮ ಪ್ರಕಾರ ಅನ್ನಿಸ್ತು? ಈಗ ಏನೇನಿದೆ, ಏನೇನು ಮೊದಲಿತ್ತು? ಆದರೆ ಮೇಯ್ನ್ ಏನಂದರೆ ಇದರಲ್ಲಿ ಯುನೀಕ್ ಇದ್ದಿದ್ದೇ ಇಮ್ಮೊಬಿಲೈಸರ್. ಇವಾಗ ಅದು ತೆಗ್ದಿರೋದ್ರಿಂದ ಸ್ವಲ್ಪ ಯೋಚಿಸ್ಬೇಕಾಗುತ್ತೆ, ಸೇಫ್ಟಿ ಫೀಚರ್ ಒಂದು. ಓಕೆ, ಸೊ ಇನ್ನು ಟಾರ್ಕಲ್ಲಿ ಮತ್ತು ಪವರಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. ಅದ್ರ ಬಗ್ಗೆ ಹೇಳ್ತೀನಿ ಇವಾಗ. ನನ್ನ ಹತ್ರ ಇರೋದು ಟ್ರಯಾಂಪ್ ಅವರ ಸ್ಪೀಡ್ 400. ಇದರ ಒಂದು ಏನ್ ಚೇಂಜಸ್ ಆಗಿದೆ ಅಂತ ನಾನು ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳ್ತೀನಿ. 400cc ಇದ್ದಾಗ ಇದರ ಒಂದು ಟಾರ್ಕ್ ಬಂದು 37.5 at 6500 RPM ಅಲ್ಲಿ ಇತ್ತು. ಬಟ್ ಇವಾಗ ಇದನ್ನ 32ಗೆ ತಗೊಂಬಂದು ಅಟ್ 7000 RPMಗೆ ತಗೊಂಬಂದು ನಿಲ್ಸಿದ್ದಾರೆ. ಸ್ವಲ್ಪ RPM ಅಲ್ಲಿ ಚೇಂಜಸ್ ಇದೆ. ಮತ್ತೆ ನೀವು ಇದರ ಒಂದು ಪವರ್ ನೋಡ್ತೀನಿ ಅಂತ ಅಂದ್ರೆ 400 ಇದ್ದಾಗ ನಿಮಗೆ 40 at 8000 ಇತ್ತು. ಇವಾಗ 37 at 8500. ಸೊ ಅಂತ ಮೇಜರ್ ಆಗೇನಿಲ್ಲ, ತುಂಬಾ ಲೈಟ್ ಆಗಿ ಟಾರ್ಕ್ ಅಲ್ಲಿ ಮತ್ತೆ ಪವರ್ ಅಲ್ಲಿ ನಮಗೆ ವ್ಯತ್ಯಾಸನ ಮಾಡಿದ್ದಾರೆ. ಅಂಡ್ ಇನ್ನೊಂದು ನೋಡೋದಾದ್ರೆ ಮ್ಯಾಕ್ಸ್ ಸ್ಪೀಡು ಅವಾಗ 400 ಇದ್ದಾಗ 148 ಇತ್ತು, ಈಗ 147 ಹೋಗುತ್ತೆ. ಸೊ ನಿಮ್ಮ 400cc ಅಲ್ಲಿ ಟಾಪ್ ಸ್ಪೀಡ್ ಎಷ್ಟು ಹೋಗಿದ್ರಿ ನೀವು, ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ? ಡಿಸ್ಪ್ಲೇ ಎರರ್ ಅಲ್ಲಿ ನಮಗೆ ತೋರಿಸ್ತಾ ಇದ್ದು 160 170 ಅಬೌವ್ ತೋರಿಸ್ತಾ ಇತ್ತು ಒಂದೊಂದ್ಸಲಿ. ಅದ್ರ ಆಕ್ಚುಲ್ ಆಗಿ 115 ಎರರ್ ಅಂತ ಇಟ್ಕೊಂಡ್ರು 150 ಹೋಗುತ್ತೆ ಗಾಡಿ. 150 ಹೋಗುತ್ತೆ. ಬಟ್ ಇವ್ರ ಪ್ರಕಾರ ಇಲ್ಲಿ ಜಸ್ಟ್ 147 148 ತನಕ ಕೊಡ್ತಾ ಇದ್ದಾರೆ ಬ್ರ್ಯಾಂಡ್ ಕಡೆಯಿಂದ. ಸೊ ಇದು ಟ್ರಯಾಂಪ್ ಅವರ ಸ್ಪೀಡ್ 400. ಇಂಜಿನ್ನ ಕೂಡ ಶಾರ್ಟ್ ಸ್ಟ್ರೋಕ್ ಆಗಿ ಮಾಡಿದ್ದಾರೆ. ಯಾಕಂದರೆ ಇವಾಗ 350cc ಇದನ್ನು ಕಾಂಪ್ಯಾಕ್ಟ್ ಮಾಡಿರೋ ಕಾರಣ ಇನ್ನು ಮಿಕ್ಕಿರುವಂಥದ್ದು ಆಲ್ಮೋಸ್ಟ್ ಎಲ್ಲಾನು ಸೇಮ್ ಇದೆ. ಪವರು ಟಾರ್ಕಲ್ಲಿ ಒಂಚೂರು ವ್ಯತ್ಯಾಸ, ಮತ್ತು ನಿಮಗೆ ಕೀಯಲ್ಲಿ ಸ್ವಲ್ಪ ಚೇಂಜಸ್ಸು, ಮತ್ತು ನಿಮಗೆ ಸ್ಟ್ರೋಕ್ನ ಇದರಲ್ಲಿ ಸ್ವಲ್ಪ ವ್ಯತ್ಯಾಸ ಮಾಡಿದ್ದಾರೆ. ಬಿಟ್ಟರೆ ಎಲ್ಲಾನು ಸೇಮ್ ಟು ಸೇಮ್ ಮೊದಲು ಏನಿತ್ತು ಅದೇ ರೀತಿ. ಏನೇನೆಲ್ಲ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ ಇಲ್ಲಿ ನಮಗೆ ಮೇಜರ್ ಆಗಿ ಟಾರ್ಕಲ್ಲಿ ಪವರಲ್ಲಿ ಅಂತ ಮೇಜರ್ ಏನೂ ಇಲ್ಲ. ಅದು ಬಿಟ್ಟು ಏನೇನು ಮೆಕ್ಯಾನಿಸಮ್ ಅಲ್ಲಿ ರೀಡಿಸೈನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಸ್ಟ್ರೋಕು ಶಾರ್ಟರ್ ಆಗಿ ಕೊಟ್ಟಿದ್ದಾರೆ. ಆಮೇಲೆ ಕಂಪ್ಲೀಟ್ಲಿ ರೀಡಿಸೈನ್ಡು ಕ್ರ್ಯಾಂಕ್ ಶಾಫ್ಟು, ಮತ್ತು ನಿಮಗೆ ಆಪ್ಟಿಮೈಸ್ಡ್ ಬ್ಯಾಲೆನ್ಸರ್ ಯೂನಿಟ್, ಅಂದರೆ ಕಂಪ್ಲೀಟ್ ಆಗಿ ಮೆಕ್ಯಾನಿಸಮ್ ಅಲ್ಲಿ ನಾವು ಟರ್ಮ್ಸ್ನ ಮಾತಾಡಿದ್ರೆ ಈ ಥರ ಒಂದಷ್ಟು ಚೇಂಜಸ್ ಮಾಡಿದ್ದಾರೆ. ಇದಾದಮೇಲೆ ನಿಮಗೆ ಅಗ್ರೆಸಿವ್ ಥ್ರೋಟಲ್ ಮ್ಯಾಪ್ಸು, ಓವರ್ ಆಲ್ ಸಿಸ್ಟಮ್ ಇಂಟಿಗ್ರೇಷನು ಮತ್ತು ಪವರ್ಫುಲ್ ಇಂಪ್ಯಾಕ್ಟ್ ಅಂತ ತಿಳಿಸಿದ್ದಾರೆ. ಅದು ರೈಡ್ ಮಾಡಿದಾಗ ಗೊತ್ತಾಗುತ್ತೆ
ಆ್ಯಂಡ್ ನಾನು ರೈಡ್ ಮಾಡಿದಾಗಲೂ ಕೂಡ ಒಳ್ಳೆ ರೆಸ್ಪಾನ್ಸ್ ಇತ್ತು. ಸ್ಪೀಡಲ್ಲಿ ಕೆಲವೊಂದಷ್ಟು ಚೇಂಜಸ್ ಆದರೆ ಈಗ ಇವರು ಟಂಗ್ ಇಷ್ಟ ಐತಲ್ಲ ನನ್ನ ಕೈಲಿ ಸ್ಕ್ರಾಂಬ್ಲರ್ ಏನೋ ಒಂದು ಬಿಡ. ಹರ್ಷ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಹೊಸ ಗಾಡಿಲಿ? ಜ್ಯೂಸ್ ಕುಡಿದ್ಯಾ? ಜ್ಯೂಸ್ ಆಮೇಲೆ ಕುಡಿಯೋಣ. ಹೆಂಗಿತ್ತು ಹೇಳ ಗಾಡಿ? ಚೆನ್ನಾಗಿ, ನಂಗೇನು ಅಷ್ಟು ಡಿಫ್ರೆನ್ಸ್ ಅನ್ಸಿಲ್ಲ. ಸ್ಕ್ರಾಮ್ ಓಡಿಸಿದೆಲ್ಲ ಸ್ವಲ್ಪ ಅಷ್ಟೇ ಚೇಂಜಸ್ ಅನ್ಸುತ್ತೆ. ಬಟ್ ಆ ಇನಿಷಿಯಲ್ ಪಂಚ್ ಏನಿರುತ್ತಲ್ಲ ಅದು ಅಷ್ಟು ಈಸಿಯಾಗಿ ಕಿಕ್ಕಿನ ಹಾಕಿಲ್ಲ. ಅದು ಇನ್ನ ಟೈಮ್ ಬೇಕು, ಸ್ವಲ್ಪ ಟೈಮ್ ಬೇಕಂತ ಅಲ್ಲ, ಆ ಇನಿಷಿಯಲ್ ಪಂಚ್ ಏನಿದೆ ಅದಿಲ್ಲ ಈ ಗಾಡಿ. 400cc 350 ಸ್ವಲ್ಪ ವ್ಯತ್ಯಾಸ ಇದೆ. ಅಣ್ಣ ದಡಿ ಅಣ್ಣ ಆಯ್ತು ಹೇಳಣ್ಣ. ನಾವು ಹೋಗ್ಬಾರ್ದು ಜಾಗದಲ್ಲೆಲ್ಲ ಹೋಗಿ ನಮಗೆ ಸ್ಕ್ರಾಮ್ಲರ್ ಕೊಟ್ಟಿಲ್ಲ, ಸ್ಪೀಡ್ ಕೊಟ್ಟರು ಅಂದ್ರೂ ಹೊಡೆದಿದೀವಿ ಚೆನ್ನಾಗಿ ಗಾಡಿ. ಹೇಳಿ ಎಲ್ಲೋ ಒಂದ್ ಕಡೆ ಮಿಸ್ಸಿಂಗ್ ಅಂತ ಅನ್ನಿಸ್ತು. ಏನ್ ಮಿಸ್ಸಿಂಗ್ ಅನ್ನಿಸ್ತು? 400 ಆಕ್ಚುಲ್ 400 ಮಜಾ ಒಂಚೂರು ಮಿಸ್ ಆಗಿದೆ. ಬಟ್ ಎಸ್, ಮೋರ್ ದ ಲೆಸ್ ಟಾಪ್ ಸ್ಪೀಡ್ ಎಲ್ಲ ಚೆನ್ನಾಗೇ ಹೋಯ್ತು. 150 ಕಿಲೋಮೀಟರ್ ಸ್ಪೀಡ್ ಹೋಯ್ತು ಆರಾಮಾಗೇನೆ. ಚೆನ್ನಾಗಿತ್ತು, ಒಂದು ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಅದೇನು ನಮಗೇನು 20,000 ಅಥವಾ 15,000 ಏನು ಕಟ್ ಆಫ್ ಆಗ್ತಿದಿಲ್ಲ, ಕಡಿಮೆ ಆಗ್ತಿದಿಲ್ಲ. ಅದಕ್ಕೆ ಕಂಪೇರ್ ಮಾಡಿದ್ರೆ ಸ್ಪೀಡ್ 400 ಅಲಿಯಾಸ್ 350 ಅಲ್ಲಿ 4 ಕಲರ್ಸ್ನ ಬಿಟ್ಟಿದ್ದಾರೆ. ಒಂದು ರೇಸಿಂಗ್ ರೆಡ್, ಪರ್ಲ್ ಮೆಟಾಲಿಕ್ ವೈಟು, ಪ್ಯಾಂಥಮ್ ಬ್ಲ್ಯಾಕು, ಅದಾದಮೇಲೆ ನಿಮಗೆ ರೇಸಿಂಗ್ ಎಲ್ಲೋ, 4 ಕಲರ್ಗಳನ್ನ ಲಾಂಚ್ ಮಾಡಿದ್ದಾರೆ. ಬೆಂಗಳೂರಲ್ಲಿ ಇದರ ಆನ್ ರೋಡ್ ಪ್ರೈಸ್ನ ನೀವು ಕೇಳಿದ್ರೆ 2,97,000 ರೂಪಾಯಿ ತನಕ ಆಗುತ್ತೆ. 350cc ಇದು ಪ್ರೈಸು ಓಕೆ ಕಂಪ್ಯಾರಿಟಿವ್ಲಿ, ಬಿಕಾಸ್ ನೀವು GST ಈ ಕಡೆ ಸೇವ್ ಮಾಡಿರ್ತೀರಾ. ಸೊ ಕಾಂಪಿಟೇಷನ್ ಅಂತೂ ಖಂಡಿತವಾಗ್ಲೂ ಮುಂದೆ ಫೀಲ್ಡಲ್ಲಿ ಕೊಡುತ್ತೆ. ಸೊ ಒಬ್ರೊಬ್ರು ರೈಡಿಂಗ್ ಮೇಲೆ, ಒಬ್ರೊಬ್ರದ್ದು ಪರ್ಸನಾಲಿಟಿ ಮೇಲೆ, ಒಬ್ರೊಬ್ರ ಅಭಿಪ್ರಾಯ ಡಿಪೆಂಡ್ ಆಗುತ್ತೆ. ಸೊ ಆಸ್ ಇಫ್ ನಾವು ನನಗೆ ಆಫ್ಟರ್ ಆಕ್ಸಿಡೆಂಟ್ ಇಷ್ಟೆಲ್ಲ ಆದಮೇಲೆ ಕಂಫರ್ಟಬಲ್ ಆಗಿ ರೈಡ್ ಮಾಡಿದ್ದೀನಿ ಅಂತ ಅಂದರೆ ಟ್ರಯಾಂಪ್ ಗಾಡಿನ. ಬಿಕಾಸ್ ನಾನು ಭೀಮನ್ ಹತ್ಬೇಕಾದ್ರೂ ನನಗೆ ಕಾಲು ಹಿಂಗೆ ಎಲ್ಲ ಹಿಂಸೆ ಆಗ್ತಿತ್ತು. ಇವತ್ತು ಆ್ಯಕ್ಚುಲಿ ಹಿಂದೆನೂ ಹತ್ತಿ ಕೂತ್ಕೊಂಡಿದ್ದೆ ನಾನು. ಸೊ ನನಗೆ ಈಗಿರೋ ಪರಿಸ್ಥಿತಿಯಲ್ಲಿ ಐ ಆಮ್ ಗುಡ್ ಟು ಗೋ. ಮತ್ತು ಕಾಲು ಕೂಡ ನೀಟಾಗಿ ಎಟೆಕ್ಸುತ್ತೆ. ಹುಡುಗಿರು ಯಾರಾದರೂ ರೈಡ್ ಮಾಡ್ತೀನಿ ಅಂತಂದರೆ ಕಾಲು ಆರಾಮಾಗಿ ಎಟೆಕ್ಸುತ್ತೆ. ನಾನು ಆ್ಯಕ್ಚುಲಿ ಇದನ್ನು ಹೈವೇಯಲ್ಲಿ ಆಲ್ಮೋಸ್ಟ್ 110ವರೆಗೂ ಪುಷ್ ಮಾಡಿದ್ದೀನಿ. ಆ್ಯಂಡ್ ತುಂಬ ಸ್ಮೂತಾಗಿ ಮತ್ತು ಫಾಸ್ಟಾಗಿ ಪಿಕಪ್ ಕೂಡ ತಗೋತಾ ಇತ್ತು. ನನಗೆ ಕಂಫರ್ಟಬಲ್ ಅಂತ ಅನ್ನಿಸ್ತು. ಸೊ ಬಿಗಿನರ್ಸು ಯಾರಾದರೂ ಅಂಡರ್ 350cc ನೋಡ್ತಾ ಇದ್ದೀನಿ, ನನಗೆ ಬಜೆಟಲ್ಲಿ ಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ರೆ ಇದು ಆ್ಯಕ್ಚುಲಿ ಒಳ್ಳೆ ಆಪ್ಷನ್ ಅಂತಲೇ ಹೇಳ್ಬೋದು. ಬಿಕಾಸ್ ಇದು ಆನ್ ರೋಡು, ಆಫ್ ರೋಡು ಎಲ್ಲದಕ್ಕೂ ಸೂಟೇಬಲ್ ಆಗಿದೆ. ಆ್ಯಂಡ್ ವೆಯ್ಟ್ ಕೂಡ ಕಮ್ಮಿ ಇರೋ ಕಾರಣ ನಿಮಗೆ ತುಂಬಾ ಫ್ಲೆಕ್ಸಿಬಲ್ ಆಗಿರುತ್ತೆ. ಮತ್ತು ನಿಮಗೆ ಮಿಕ್ಕಿರುವಂಥ ಎಲ್ಲ ಫೀಚರ್ಸು ಆಲ್ಮೋಸ್ಟು ಹಳೆಯ ಟ್ರಯಾಂಪ್ 400cc ಅಲ್ಲಿ ಏನೇನಿತ್ತು ಸೇಮ್ 350cc ಅಲ್ಲಿದೆ. ಸ್ಮಾಲ್ ಚೇಂಜಸ್ ಏನು ಅಂತ ಅಂದರೆ ಇವಾಗ 350cc ಅಂಡರಲ್ಲಿ ಬಂದಿರೋದ್ರಿಂದ ಟಾರ್ಕು ಮತ್ತು ಪವರಲ್ಲಿ ಸ್ವಲ್ಪ ವ್ಯತ್ಯಾಸ ಬರುತ್ತೆ. ಬೋರ್ ಸೈಜು ನಿಮಗೆ ಸೇಮ್ ಬರುತ್ತೆ. ಗಾಡಿ ವೆಯ್ಟು, ಫ್ಯೂಲ್ ಕೆಪಾಸಿಟಿ ಎಲ್ಲಾನು ಸೇಮ್ ಇದೆ. ಮೇಜರ್ ಆಗಿ ಈ ಗಾಡಿನ ಏನಕ್ಕಪ್ಪ ಲಾಂಚ್ ಮಾಡಿದ್ರು, ಏನಕ್ಕೆ ಬೇಕಾಗಿತ್ತು ಅದು ಅಂತ ಹೇಳಿದ್ರೆ GSTನ ಅವಾಯ್ಡ್ ಮಾಡೋದಕ್ಕೆ, ಸೇವ್ ಮಾಡೋದಕ್ಕೆ ಈ ಒಂದು ಗಾಡಿನ ಲಾಂಚ್ ಮಾಡಿದ್ದಾರೆ. ಯಾಕಂದರೆ 350+cc ನಾವು 40% ಟ್ಯಾಕ್ಸ್ ಕಟ್ತೀವಲ್ವಾ, ಅದನ್ನು ಅವಾಯ್ಡ್ ಮಾಡಬೇಕು ಮತ್ತು ಎಲ್ಲರ ಕೈಗೂ ಎಟ್ಟಿಕ್ಬೇಕು. ಒಂದು ಕಂಫರ್ಟಬಲ್ ಆಗಿರುವಂಥ ಸೇಮ್ ಆಲ್ಮೋಸ್ಟ್ ಸಿಮಿಲರ್ ಫೀಚರ್ಸ್ ಇರುವಂಥ ಗಾಡಿನೇ ಮಾಡಬೇಕು ಅನ್ನೋ ಕಾರಣದಿಂದ ಎಲ್ಲ 400cc ಗಾಡಿಗಳನ್ನ ಈಗ 350cc ಅಂಡರ್ ತಂದಿದ್ದಾರೆ. ಹಾಗಂತ 400cc ಸಿಗೋದಿಲ್ವಾ ಇನ್ನು ಮುಂದೆ, ಅದನ್ನು ಸ್ಟಾಪ್ ಮಾಡ್ತಾ ಇದ್ದಾರೆ ಮಾರ್ಕೆಟಲ್ಲಿ ಅಂತಂದರೆ ಸದ್ಯಕ್ಕೆ ಯಾವುದು ಸ್ಟಾಪ್ ಮಾಡ್ತಾ ಇಲ್ಲ, ಅದು ಕಂಟಿನ್ಯೂ ಆಗುತ್ತೆ. ಸೊ ಈಗ ಬಜೆಟ್ ಸೇವಿಂಗ್ ಮಾಡಬೇಕು ಅನ್ನೋದು ಆಯಿತು, ಒಂದು 20,000-30,000 ಡಿಫ್ರೆನ್ಸ್ ಬಂದಾಗ ನಮಗೆ ಅದೇ ವರ್ಕೌಟ್ ಆಗುತ್ತೆ, ನಾವು ಅದೇ ತಗೋತೀವಿ ಅಂತ ಇರೋರಿಗೆ ಈ 350 ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು. ಇವತ್ತು 6 ಹೊಸ ಬೈಕ್ಗಳನ್ನ ಲಾಂಚ್ ಮಾಡಿದ್ದಾರೆ. ಸೊ ನಿಮಗೆ ಯಾವುದು ಇಷ್ಟ ಆಯಿತು ಆ್ಯಂಡ್ ಈ ಗಾಡಿಯ ರಿವ್ಯೂ ಹೇಗಿತ್ತು ಅಂತ ಕಮೆಂಟಲ್ಲಿ ದಯವಿಟ್ಟು ತಿಳಿಸಿ. ಗಾಡಿನ ಟೆಸ್ಟ್ ರೈಡ್ ಮಾಡಿ ನಂತರ ನಿಮಗೆ ಸೂಟೇಬಲ್ ಆಯಿತು ಅಂತಂದರೆ ಗಾಡಿನ ಪರ್ಚೇಸ್ ಮಾಡ್ಬೋದು. ಓವರ್ ಆಲ್ ಇವತ್ತು ಟ್ರಯಾಂಪ್ ಸ್ಪೀಡ್ 400 ಅಲ್ಲಿ ಅಪ್ ಆ್ಯಂಡ್ ಡೌನು 100 ಕಿಲೋಮೀಟರ್ಸ್ನ ನಾನು ಬೈಕ್ ರೈಡ್ ಮಾಡಿದ್ದೀನಿ. ಸೊ ನಂದು ಎಲ್ಲ ಸರ್ಜರಿಗಳು ಎಲ್ಲ ಕಂಬ್ಯಾಕ್ ಎಲ್ಲ ಆದಮೇಲೆ ಇವತ್ತು ಫಸ್ಟ್ ರೈಡು ಆ್ಯಂಡ್ ತುಂಬ ಹ್ಯಾಪಿಯಾಗಿ ಆರಾಮಾಗಿ ಈಸಿಯಾಗಿ ಒಂದು ರೈಡ್ನ ಮಾಡಿದೆ. ಮತ್ತು ಇದರಿಂದ ನನಗೆ ಕಾನ್ಫಿಡೆನ್ಸ್ ಕೂಡ ಇನ್ನೂ ಜಾಸ್ತಿ ಆಗಿದೆ. ಸೊ ಎನಿವೇಸ್ ಇವತ್ತೊಂದು ವಂಡರ್ಫುಲ್ ಡೇ ಆ್ಯಂಡ್ ಇದು ಫಸ್ಟ್ ಮೀಡಿಯಾ ರಿವ್ಯೂ ಆಗಿದೆ. ಟ್ರಯಾಂಪ್ ಅವ್ರದ್ದು ಫಸ್ಟ್ ಮೀಡಿಯಾ ರಿವ್ಯೂಗೆ ಇನ್ವೈಟ್ ಮಾಡಿದ್ರು. ಹಾಗಾಗಿ ಎಲ್ಲ ಗಾಡಿಗಳನ್ನ ಲಾಂಚ್ ಆಗಿ ಎಲ್ಲ ಇನ್ಫ್ಲೂಯೆನ್ಸರ್ಸ್ಗಳಿಗೂ, ಯೂಟ್ಯೂಬರ್ಸ್ಗಳಿಗೂ ಗಾಡಿನ ಕೊಟ್ಟಿದ್ರು. ಸೊ ಇದೊಂದು ಬೇಸಿಕ್ ರಿವ್ಯೂ. ನಿಮಗೆ ಇನ್ ಡೀಟೇಲ್ ಆಗಿ ಇನ್ನು ಮಿಕ್ಕಿರುವಂಥ 5 ಗಾಡಿಗಳ ರಿವ್ಯೂ ಬೇಕು ಅಂತ ಹೇಳಿದ್ರೆ ಯಾವ ಗಾಡಿದು ಬೇಕು ಅಂತ ಕಮೆಂಟಲ್ಲಿ ತಿಳಿಸಿ, ಅದ್ರ ಬಗ್ಗೆ ಖಂಡಿತ ವಿಡಿಯೋನ ನಾನು ನಿಮಗೆ ಮಾಡಿ ಕೊಡ್ತೀನಿ. ಸೊ ಸಿಗೋಣ ಇನ್ನೊಂದಷ್ಟು ವಿಡಿಯೋಲಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.